ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೇನ್ ಬೇಕು ಅಂತ ಕೇಳಿದ್ರೆ ನಾವು ಕೇಳ್ತೀವಪ್ಪ. ಎಷ್ಟು ಸಲ ಹೇಳಬೇಕು ನನ್ನ ಮಗ ಸೊಸೆನ ಒಂದ್ ಮಾಡೋದಕ್ಕೆ ನೀವುಗಳು ತಯಾರಿ ಮಾಡ್ಕೋಬೇಕು ಅಂತ. ಒಂದ್ ದಿನಕ್ಕಾದ್ರೂ ನೀವುಗಳು ಕೂತ್ಕೊಂಡು ಕೆಲಸ ಮಾಡಿದ್ ನಾನು ನೋಡೇ ಇಲ್ಲ. ಅಜ್ಜಿ ಅದೇನ್ ಪಕ್ಕದ ಮನೆಗೆ ಹೋಗಿ ಹಾಲ್ಗೆ ಹೆಪ್ಪಾಕಕ್ಕೆ ಮೊಸರು ತಗೊಂಬರೋಷ್ಟು ಈಸಿ ಅನ್ಕೊಂಡ್ಬಿಟ್ಟಿದ್ದೀರಾ? ಲವ್ ಅಜ್ಜಿ, ಲವ್. ಅದು ಮಾಡ್ಸೋದಲ್ಲ, ಆಗೋದು. ಆಗೋದು ಅಂತಾನೆ ಇದ್ರೆ ನನ್ನ ಮಗ ಸೊಸೆ ಒಂದಾಗೋದು ಯಾವಾಗ ಅಂತ ನೋಡಿದ್ರೆ ಲೀಲಾನ ಉರ್ಸೋ ಹಾಗೆ ಮಾತಾಡ್ತಿರ್ತಾಳೆ. ಹ್ಞೂ ಅಜ್ಜಿ, ಮೊದ್ಲೇನು ಅನಿಸ್ತಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಅಂತರ ಮೇಡಮ್ ಮಾಡೋ ಪ್ರತಿ ಮಾತನ್ನ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ. ಅವ್ರು ಲೀಲಾ ಮೇಡಮ್ಗೆ ಬೇಕು ಬೇಕು ಅಂತ ಟಾಂಗ್ ಕೊಡೋ ಥರ ಮಾತಾಡ್ತಾರೆ. ಅದಕ್ಕೆ ಹೇಳ್ತಾ ಇರೋದು ಏನಾದ್ರೂ ಬೇಗ ಪ್ಲಾನ್ ಮಾಡಿ ಅಂತ. ಯಾವ ತರ ಅಂತ ಹೇಳಿದ್ರೆ ನಾವು ರೆಡಿ ಮಾಡ್ಕೋತೀವಪ್ಪ. ಅವತ್ತು ರಾಮ್ ಅಂತ್ರನ ಹೊರಗೆ ಕರ್ಕೊಂಡು ಹೋಗಿದ್ದ. ಲೀಲಾ ಎದುರಿಗೆ ಬಂದಾಗ ಅಂತ್ರ ಲೀಲಾನು ಜೊತೆಗೆ ಬಾ ಅಂತ ಕರೆದ್ಲು. ಅವಾಗ ರಾಮ್ ಏನಂದಿದ್ದ? ನೋ ಅಂತರ, ನಾವಿಬ್ರು ಹೋಗ್ಬೇಕಾದ್ರೆ ನಮ್ಮಿಬ್ರ ಮಧ್ಯೆ ಯಾರು ಬರಬಾರ್ದು ಅಂತ ಅಂದ್ರು. ಕರೆಕ್ಟ್. ಅವತ್ತು ಎಷ್ಟು ಬೇಜಾರಾಯ್ತು ಗೊತ್ತಾ? ನೋಡಿದ್ರಾ, ನಿಮ್ಗೆ ಎಷ್ಟು ನೋವಾಗಿರ್ಬೇಕಾದ್ರೆ ಪಾಪ ನನ್ನ ಸೊಸೆಗೆ ಎಷ್ಟು ನೋವಾಗಿರ್ಬೇಕು. ಅದಕ್ಕೆ ಇವಾಗ ಏನ್ ಮಾಡೋಣ ಅಂತಂದ್ರೆ ರಾಮ್ ಅಂತ್ರ ಎದುರಿಗೆ ಲೀಲಾನ ಹೊರಗೆ ಕರ್ಕೊಂಡು ಹೋಗ್ಬೇಕು. ಅಂತ್ರನ ಲೀಲಾ ನೀನು ಜೊತೆಗೆ ಬಾ ಅಂತ ಕರಿಬೇಕು. ಆಗ ರಾಮ್ ಬೇಡ ಬೇಡ ನಾವಿಬ್ರೇ ಹೋಗೋಣ ಅಂತ ಲೀಲಾಗೆ ಹೇಳ್ಬೇಕು. ಇದು ಪ್ಲಾನ್. ಅಜ್ಜಿ, ಇದು ಪ್ಲಾನ್ ಅಲ್ಲ, ಪ್ಲಾನಿಗೆ ವರ್ಕ್ ಆಗ್ಬೇಕು ಅನ್ನೋ ಸ್ಕ್ರಿಪ್ಟ್. ನೀವುಗಳೆಲ್ಲ ಇರೋದು ಯಾಕೆ? ಎಲ್ಲಿ ಆ ತರಲೆ ವಿಶ್ವರು? ನೀವುಗಳೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿ. ಒಟ್ಟಲ್ಲಿ ನನ್ನ ಮಗ ಸೊಸೆ ಹೊರಗಡೆ ಹೋಗ್ಬೇಕು, ಅದನ್ನ ನೋಡಿ ಅಂತರ ಉರ್ಕೋಬೇಕು ಅಷ್ಟೆ. ವಿಶ್ವರೂಪ ಯಾಕೆ? ನಾವೇ ಇದೀವಲ್ಲ. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ಇಲ್ಲಿ ಗೋಡೆಗಳಿಗೂ ಕಿವಿಗಳಿರುತ್ತೆ, ಹತ್ರ ಬನ್ನಿ ಹೇಳ್ತೀನಿ. ಹೀಗ್ ಮಾಡಿದ್ರೆ ಹೇಗೆ? ನೀವ್ ಅನ್ಕೊಂಡಂಗೆ ಏಜೆ ಲೀಲಾ ನಾಚೆ ಕರ್ಕೊಂಡು ಹೋಗ್ತಾರೆ ಅಂತ ಅವ್ರಿಗೆ ಟಾಂಗ್ ಕಂಡಂಗಾಗತ್ತೆ. ಏನಂತೀರಾ? ಸೂಪರ್. ರೂಪ ಹೋಗೆ ಎಳೆ ಕ್ಯಾರೆಟ್ ತುರಿದು ಅದಕ್ಕೆ ಬೀಟ್ರೂಟು ಗರ್ಕೆ ಹುಲ್ಲಿನ ರಸ ಸೇರಿಸಿ ಜ್ಯೂಸ್ ಮಾಡ್ಕೊಂಡು ತಗೊಂಬಾ. ತಲೆ ಬಿಸಿಯಾಗ್ಬಿಟ್ಟಿತ್ತು, ಈಗ ಸ್ವಲ್ಪ ಸಮಾಧಾನ ಆಗಿದೆ. ಅದನ್ನು ಕುಡಿದ್ರೆ ತಂಪಾಗುತ್ತೆ. ಸರಿ ಅಜ್ಜಿ. ಪ್ರಾರ್ಥನಾ, ನೀರಿಗೆ ಕಲ್ಲು ಬಿದ್ದಾಗ ಕಂಪನ ಆಗುತ್ತಂತೆ. ಅದೇ ಭೂಕಂಪ ಆದಾಗ ಸಮುದ್ರನೇ ಮೇಲೆದ್ದು ಸುನಾಮಿ ಆಗುತ್ತಂತೆ. ಆ ಸುನಾಮಿ ಜೊತೆಗೆ ಸುಂಟ್ರ ಗಾಳಿನೂ ಸೇರಿಸಿ ಕೊಡ್ತೀನಿ, ನೋಡ್ತಾ ಇರು. ಏನೋ ಮಾತಾಡ್ಬೇಕು ಅಂತಾನೆ ಅಂದ್ಕೊಂಡು ಬಂದಿದ್ಯಾ ಅನ್ಸ್ತಾ ಇದೆ. ನನ್ನ ಮನಸ್ಸಲ್ಲಿರೋದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಕ್ಕ ನೀವು. ಮತ್ತೆ ನೀನು ನನ್ನ ತಂಗಿ ಅಂದಮೇಲೆ ನಾನು ಅಷ್ಟು ಅರ್ಥ ಮಾಡ್ಕೊಳ್ದೆ ಇರ್ತೀನಾ? ನಾನು ಆ ವಯಸ್ಸನ್ನ ದಾಟ್ಕೊಂಡೇ ಬಂದಿರೋಳು. ಅಬ್ಬಾ, ಈ ಮಾತು ಹೇಳಿದ್ರಲ್ಲ ಅಕ್ಕ, ಇವಾಗ ನನ್ನ ಮನಸ್ಸಿಗೆ ಎಷ್ಟು ಸಮಾಧಾನ ಆಯಿತು ಗೊತ್ತಾ? ಸರಿ ಆಯಿತು, ಅದೇನು ವಿಷಯ ಅಂತ ಹೇಳು. ಹೇಳಕ್ಕೆ ಯಾಕೋ ತುಂಬ ಮುಜುಗರ, ಭಯ ಆಗ್ತಿದೆ ಅಕ್ಕ. ಆದರೂ ನಿಮ್ಮ ಮುಂದೆ ಎಲ್ಲ ಹೇಳಬೇಕು ಅಂತ ಬಂದಿದ್ದೀನಿ. ನಾನು ಹೇಳ್ತೀನಿ. ಲೀಲಾ, ನನ್ನ ಹತ್ರ ಯಾವ ಮುಜುಗರ ನಿನಗೆ? ನೋಡು, ನಾನು ನಿನಗೆ ಸ್ವಂತ ಅಕ್ಕನಿಗಿಂತ ಹೆಚ್ಚು. ಅದೇನು ಅಂತ ಹೇಳು. ಚಾಕು ಯಾಕೆ ತಂದಿದ್ಯಾ ಲೀಲಾ? ಏನಾಯ್ತು? ನೀವು ಮೊದಲು ತಗೊಳ್ಳಿ ಅಕ್ಕ, ನಾನು ಹೇಳ್ತೀನಿ. ತಗೊಳ್ಳಿ. ಏನು ಅಂತನಾದರೂ ಹೇಳು. ನೀವು ಮೊದಲು ತಗೊಳ್ಳಿ ಅಕ್ಕ, ತಗೊಳ್ಳಿ, ಹಿಡ್ಕೊಳ್ಳಿ. ಈ ಚಾಕುವಿಂದ ನನ್ನ ಕುತ್ತಿಗೆನ ಕುಯ್ದುಬಿಡಿ.
ಮಾತಾಡ್ತಿದ್ಯಾ? ಏನಾಗಿದೆ ನಿನಗೆ? ಇಲ್ಲ ಅಕ್ಕ, ಪ್ಲೀಸ್ ನೀನು ನನ್ನ ಸಾಯಿಸ್ಬಿಡಿ. ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರೆದಿಡ್ತೀನಿ. ಚಾಕು ತಗೊಳ್ಳಿ, ನನ್ನ ಸಾಯಿಸಿ. ತಗೊಳ್ಳಿ ಅಕ್ಕ. ಅಕ್ಕ ತಗೊಳ್ಳಿ ಅಕ್ಕ, ಈ ಚಾಕುವಿಂದ ಕುದ್ಕೆ ಕುಯ್ದು ಸಾಯಿಸ್ಬಿಡಿ. ನಾನು ಬದುಕಿರ್ಬಾರ್ದು ಅಕ್ಕ. ತಗೊಳ್ಳಿ, ಸಾಯಿಸ್ಬಿಡಿ. ತಗೊಳ್ಳಿ ಅಕ್ಕ, ತಗೊಳ್ಳಿ. ಬಿಡು ಬಿಡು ಬಿಡುದಿನ. ಲೀಲಾ, ಏನಾಗಿದೆ ನಿನಗೆ? ಯಾಕೆ ಈ ಥರ ಮಾತಾಡ್ತಿದ್ಯಾ? ನೀನೇನು ಮಾತಾಡ್ತಿದ್ಯಾ ಅನ್ನೋ ಅರಿವಾದ್ರೂ ಇದೆಯಾ ನಿನಗೆ? ಅದಕ್ಕೆ ಹೇಳ್ತಿದ್ದೀನಿ ಅಕ್ಕ, ನೀವು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ, ನಂಬಿಕೆ ಇಟ್ಟಿದ್ದೀರಾ, ವಿಶ್ವಾಸ ಇಟ್ಟಿದ್ದೀರಾ. ಆದರೆ ನಾನು ನಿಮ್ಮನ್ನ ನಂಬಿಸಿ ಮೋಸ ಮಾಡಿದ್ದೀನಿ ಅನ್ನೋ ಭಯ ಕಾಡ್ತಾ ಇದೆ. ಅದಕ್ಕೆ ಈ ಥರ ಹೇಳ್ತಾ ಇದ್ದೀನಿ. ನನ್ನನ್ನು ನಂಬಿಸಿ ಮೋಸ ಮಾಡೋದಾ? ನೀನು ಏನು ಹೇಳ್ತಿದ್ಯಾ ಲೀಲಾ? ನಂಗೆ ಅರ್ಥ ಆಗ್ತಿಲ್ಲ. ಹೇಳ್ತೀನಿ ಅಕ್ಕ, ಇಷ್ಟು ದಿನ ನನ್ನ ಮನಸ್ಸಲ್ಲಿ ಮುಚ್ಚಿಟ್ಕೊಂಡಿರೋ ಸತ್ಯ ಎಲ್ಲ ನಿಮ್ಮ ಮುಂದೆ ಹೇಳ್ತೀನಿ. ಅದೇನಂದ್ರೆ, ಅಯ್ಯೋ ಲೀಲಾ, ನಾನು ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ. ಅದೇನು ಅಂತ ಬೇಗ ಹೇಳು. ಇದೆಲ್ಲ ಆಗಿದ್ದು ನಿಮ್ಮಿಂದ ಅಕ್ಕ. ಅವತ್ತು ನಮ್ಮ ಮನೆಗೆ ಅಮ್ಮಮ್ಮ ಬಂದಿದ್ರಲ್ಲ, ಅವತ್ತು ನೀವು ನನ್ನ ಗಂಡನ ಥರ ಆ್ಯಕ್ಟ್ ಮಾಡುವಂತ AJ ಸರ್ಗೆ ಹೇಳಿದ್ರಿ. ನಾನು ಆ್ಯಕ್ಟ್ ಮಾಡ್ತಾ ಮಾಡ್ತಾ ನನ್ನ ಮನಸ್ಸು ನನಗೆ ಗೊತ್ತಿಲ್ಲದೆ ಅವ್ರ ಕಡೆ ವಾಲ್ಬಿಡ್ತು ಅಕ್ಕ. ನಂಗೆ ಗೊತ್ತು ಅಕ್ಕ, ನಾನು ಮಾಡ್ತಿರೋದು ತಪ್ಪು ಅಂತ. ಆದರೆ ಏನು ಮಾಡಲಿ, ನನ್ನ ಹಾಳಾದ ಮನಸ್ಸಿಗೆ ಅರ್ಥನೇ ಆಗ್ತಿಲ್ಲ. ನಾನು ಹೇಳಿದೆ, ಅವರು ನನಗೆ ಸೇರ್ಬೇಕಾದವರಲ್ಲ, ಅಂತರ ಅಕ್ಕಂಗೆ ಸೇರಬೇಕು ಅಂತ. ಆದರೆ ನನ್ನ ಮನಸ್ಸಿಗೆ ಪದೇ ಪದೇ ಅವ್ರನ್ನ ನೋಡಬೇಕು ಅಂತ ಅನಿಸುತ್ತೆ, ಅವ್ರ ಜೊತೆ ಮಾತಾಡಬೇಕು ಅಂತ ಅನಿಸುತ್ತೆ, ಅವ್ರ ಜೊತೆನೇ ಇರಬೇಕು ಅಂತೆಲ್ಲ ಅನಿಸುತ್ತೆ. ನನ್ನ ಮನಸ್ಸಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅರ್ಥನೇ ಆಗ್ತಿಲ್ಲ. ಅದಕ್ಕೆ ನಾನೇ ಎಲ್ಲ ನಿಜ ಹೇಳೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ಅಕ್ಕ. ಏಯ್ ಲೀಲಾ, ನೀನ್ ನನ್ನ ಸ್ನೇಹಿತೆ, ನನ್ನ ತಂಗಿ ಅಂತ ನನ್ನ ಲೈಫಲ್ಲಿ ಜಾಗ ಕೊಟ್ರೆ ಏನ್ ಮಾಡಿದ್ ನೀನು? ಯಾರು ಅಮ್ಮಮ್ಮ ಬರ್ತಿದ್ದಾರೆ, ಅವ್ರಿಗೆ ನನ್ನ ಗಂಡ ಯಾರು ಅಂತ ಗೊತ್ತಿಲ್ಲ, ಅವ್ರಿಗೆ ಹಾರ್ಟಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದಾಗ ಯಾರು ನಿನ್ ಸಹಾಯಕ್ಕೆ ಬಂದಿದ್ದು? ಯಾರು ಬರ್ಲಿಲ್ಲ, ನಾನ್ ನಿನ್ ಸಹಾಯಕ್ಕೆ ಬಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.